ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 4ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್, ಇಟ್ಸ್ ಅ ಟೆಕ್ಸ್ಟ್ ಕಮ್ ವರ್ಕ್ ಬುಕ್, ಇಟ್ಸ್ ಅ ರಿವೈಸ್ ಸಿಲೆಬಸ್. ಸೊ ಬನ್ನಿ ಇದರೊಳಗಡೆ ಲೆಸನ್ ನಂಬರ್ 5 ನೋಡೋಣ, ಫ್ಲವರ್ಸ್ ಕಲರ್ಸ್. ಸೊ ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಬನ್ನಿ, ಇಲ್ಲೆಲ್ಲ ಆಲ್ರೆಡಿ ಒಂದು ಕನ್ವರ್ಸೇಷನನ್ನು ಕೊಟ್ಟಿದ್ದಾರೆ ಟೀಚರ್ ಮತ್ತು ಹಸೀನಾ ವಿಜಯ್ ಅವ್ರ ಮಧ್ಯೆ. ಸೊ ಅದು ಕನ್ನಡದಲ್ಲಿರೋದ್ರಿಂದ ನಾವು ಓದ್ಕೊಬಹುದು. ನೆಕ್ಸ್ಟ್ ಇಲ್ಲಿ ನೋಡೋಣ, ನೇಮ್ ಆಫ್ ದ ಫ್ಲವರ್, ಹೂವಿನ ಒಂದು ಹೆಸರನ್ನು ತಗೊಳ್ಳೋಣ. ಜಾಸ್ಮಿನ್, ರೋಸ್, ಮ್ಯಾರಿಗೋಲ್ಡ್. ಪ್ಲ್ಯಾಂಟ್, ಬುಷ್ ಆರ್ ಟ್ರೀ, ಕ್ರೀಪರ್ ಅಂತ ಹೇಳಿದ್ದಾರೆ. ಕ್ರೀಪರ್ ಇದು ಜಾಸ್ಮಿನ್, ಕ್ರೀಪರ್ ಅಂತ ಅಂದರೆ ಬಳ್ಳಿ. ಸೊ ರೋಸ್ ಇದೆಯಲ್ಲ ಅದು ಬುಷ್ ಅಂದರೆ ಪೊದೆ. ಮ್ಯಾರಿಗೋಲ್ಡ್ ಇದು ಪ್ಲ್ಯಾಂಟ್, ಗಿಡ. ಓಕೆ, ನೆಕ್ಸ್ಟ್ ಯಾವ್ಯಾವ ಒಂದು ಸೀಸನಲ್ಲಿ ಸಿಗುತ್ತೆ ಅಂತ ಅಂದರೆ ಜಾಸ್ಮಿನ್ ಸಮ್ಮರಲ್ಲಿ ಸಿಗುತ್ತೆ, ಬೇಸಿಗೆಯಲ್ಲಿ. ರೋಸ್ ಆಲ್ ಸೀಸನಲ್ಲಿ, ಎಲ್ಲ ಒಂದು ಸೀಸನಲ್ಲೂ ಸಹ ಸಿಗುತ್ತೆ. ಮ್ಯಾರಿಗೋಲ್ಡ್ ವಿಂಟರಲ್ಲಿ ಸಿಗುತ್ತೆ. ಸೊ ಉಪಯೋಗ ಜಾಸ್ಮಿನ್ ಅಂತಂದರೆ ಮಲ್ಲಿಗೆ ಹೂ, ಗಾರ್ಲ್ಯಾಂಡ್, ಹೂವಿನ ಹಾರಗಳನ್ನು ಮಾಡೋಕ್ಕೆ. ಸೊ ರೋಸಲ್ಲಿ ಡೆಕೋರೇಷನ್ ಮಾಡೋಕ್ಕೆ, ಪರ್ಫ್ಯೂಮನ್ನು, ಸುಗಂಧ ದ್ರವ್ಯಗಳನ್ನು ಮಾಡೋಕ್ಕೆ ನಾವು ರೋಸನ್ನು ಬಳಸ್ತೇವೆ. ಅದೇ ಮಾರಿಗೋಲ್ಡನ್ನು ಗಾರ್ಲ್ಯಾಂಡ್, ಇದನ್ನು ಸಹ ಹೂವಿನ ಹಾರಗಳನ್ನು ಮಾಡೋಕ್ಕೆ ಬಳಸ್ತೇವೆ. ಸೊ ಅದಾದಮೇಲೆ ನೆಕ್ಸ್ಟು, ಕಲೆಕ್ಟ್ ದ ಫ್ಲವರ್ಸ್ ದಟ್ ಆರ್ ಅವೈಲೇಬಲ್ ಇನ್ ಯುವರ್ ಲೊಕ್ಯಾಲಿಟಿ. ನಿಮ್ಮ ಊರಿನಲ್ಲಿ ದೊರೆಯುವ ಹೂಗಳನ್ನು ಸಂಗ್ರಹಿಸಿ ಅವುಗಳ ಲಕ್ಷಣಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾನು ರೋಸ್ ತೊಗೊಂಡಿದ್ದೇನೆ. ಕಲರ್ ರೆಡ್, ಶೇಪ್ ರೌಂಡ್, ನಂಬರ್ ಆಫ್ ಪೆಟಲ್ಸ್ ಮೆನಿ, ದಳಗಳು ಬಹಳ ಮೆನಿ ಇರುತ್ತೆ. ಫ್ರ್ಯಾಗ್ರೆನ್ಸ್, ಹೌದು ಪರಿಮಳ ಇದೆ, ಎಸ್. ಜಾಸ್ಮಿನ್ ವೈಟ್ ಕಲರ್, ಜಾಸ್ಮಿನ್ ಅಂತಂದರೆ ಮಲ್ಲಿಗೆ ಹೂವು. ಸ್ಟಾರ್ ಶೇಪಲ್ಲಿರುತ್ತೆ, ಈ ರೀತಿಯಾಗಿ ಹೀಗೆ ಇರುತ್ತಲ್ವ, ಸ್ಟಾರ್ ಶೇಪಲ್ಲಿರುತ್ತೆ. ಸೊ ದೆನ್ ದಳಗಳು ಎಣಿಸ್ಬೋದು 5. ಪರಿಮಳ, ಎಸ್. ಹೈಬಿಸ್ಕಸ್ ಅಂದರೆ ದಾಸವಾಳ, ರೆಡ್, ಬಹಳಷ್ಟು ಕಲರ್ ಇದೆ. ಸೊ ಆಲ್ಮೋಸ್ಟ್ ಸಿಗೋದು ರೆಡ್, ಮ್ಯಾಕ್ಸಿಮಮ್ಮು ರೆಡ್. ಸೊ ಫನಲ್ ಶೇಪಲ್ಲಿರುತ್ತೆ ಈ ರೀತಿಯಾಗಿ. ಸೊ ನೆಕ್ಸ್ಟು ನಂಬರ್ ಆಫ್ ಪೆಟಲ್ಸ್, ಇಲ್ಲೂ ಸಹ 5 ಇರುತ್ತೆ. ಸೊ 3 ಇರ್ಬೋದು ಅಥವಾ 5 ಇರ್ಬೋದು. ಓಕೆ ಫೈನ್. ಇಲ್ಲಿ ಪರಿಮಳ, ದಾಸವಾಳಕ್ಕೇನು ಪರಿಮಳ ಇರಲ್ಲ, ನೋ ಅಂತ ಬರ್ತಿದ್ದೀನಿ. ಓಕೆ ನೆಕ್ಸ್ಟ್, ಮ್ಯಾರಿಗೋಲ್ಡ್ ಯೆಲ್ಲೋ ಕಲರ್ ಇರುತ್ತೆ, ಚೆಂಡು ಹೂ ಅಂತಾರಲ್ವ. ಸೊ ಅದು ರೌಂಡ್ ಇರುತ್ತೆ. ಸೊ ಇದ್ರ ಪೆಟಲ್ಸು ಎಣ್ಸೋಕ್ಕಾಗಲ್ಲ, ಮೆನಿ ಬಹಳಷ್ಟು ಇರುತ್ತೆ, ದಳಗಳು ಮೆನಿ ಇರುತ್ತೆ. ಸೊ ವಾಸನೆ ಇರುತ್ತೆ, ಎಸ್ ಅಂತ ಹೇಳ್ಕೊಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಕಾನ್ವರ್ಸೇಷನ್ ಕಂಟಿನ್ಯೂ ಆಗ್ತಾ ಹೋಗಿದೆ. ಸೊ ಇದನ್ನು ನೀವು ಓದ್ಕೋಬಹುದು. ನೆಕ್ಸ್ಟು, ಸಿಂಗ್ ಆ್ಯಂಡ್ ಎಂಜಾಯ್. ಫ್ಲಾರಿಸ್ಟ್. ಓಕೆ, ಫ್ಲಾರಿಸ್ಟ್, ಹೂವಾಡಗಿತ್ತಿ ಅಂತ ಒಂದು ಹಾಡಿತ್ತಲ್ವ, ಹೂವನ್ನು ಮಾರುತ್ತಾ ಹೂವಾಡಗಿತ್ತಿ ಹಾಡುತ್ತಾ ಬರುತ್ತಿ ಹಳುವು ಅಂತ. ಸೊ ಅದೇ ರೀತಿ ಇಲ್ಲೂ ಒಂದೊಂದು ರೈಮನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಸೊ ಡೂ ಇಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಿದೆ. ಇಫ್ ದ ಕಾಸ್ಟ್ ಆಫ್ 1 kg ಆಫ್ ದ ಜಾಸ್ಮಿನ್ ಇಸ್ 250 kg ಅಂತೆ, ಹೌ ಮಚ್ ವಿಲ್ ಬಿ ದ ಕಾಸ್ಟ್ ಆಫ್ 5 kg ಜಾಸ್ಮಿನ್? ಜಾಸ್ಮಿನ್ 1 kgಗೆ ಮಲ್ಲಿಗೆ ಹೂಗೆ 250 kg ಆದರೆ 5 kg ಮಲ್ಲಿಗೆ ಹೂಗೆ ಎಷ್ಟು? 250 × 5 ಮಾಡಬೇಕು, 1250 ರೂಪಾಯಿ. ಇದು ರೂಪಾಯಿಯ ಸಿಂಬಲ್. ಇಫ್ ಎ ಕ್ಯೂಬಿಟ್ ಲೆಂತ್ ಆಫ್ ದ ಫ್ಲವರ್ ಕಾಸ್ಟ್, ಅಂದರೆ ಒಂದು ಮೊಳ ಹೂವಿನ ಬೆಲೆ 4 ರೂಪಾಯಿ ಅಂತೆ, ಹೌ ಮಚ್ ವಿಲ್ ಬಿ ದ ಕಾಸ್ಟ್ ಆಫ್ 1 yard? ಒಂದು ಮಾರಿನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಒಂದು ಮಾರ್ ಅಂತ ಅಂದರೆ 4 ಮೊಳ ಅಂತ ಹೇಳಿ. ಸೊ 4 × 4 16. ಓಕೆ ನೆಕ್ಸ್ಟ್, 1 ಮೊಳ ಅಂದರೆ 4, 1 ಮಾರ್ ಅಂದರೆ 4 ಮೊಳ ಅಂತ. ನೆಕ್ಸ್ಟ್, ಹೂವಿನ ಹೆಸರು, ಅಳತೆ, ಬೆಲೆ ಕೊಟ್ಟಿದ್ದಾರೆ. ಸೊ ರೋಸನ್ನು ತೊಗೊಂಡಿದ್ದಾರೆ. ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜಾಸ್ಮಿನ್ 1 ಕ್ಯೂಬಿಟ್ ಲೆಂತ್, 1 ಮೊಳ ತೊಗೊಳ್ತಾರೆ, 10 ರೂಪಾಯಿ. ರೋಸ್ ಮೊಳದಲ್ಲಿ ಕೊಡಲ್ಲ, ಬಂಚಸಲ್ಲಿ ಕೊಡ್ತಾರೆ. 10 ಫ್ಲವರ್ಸ್ ತೊಗೊಳ್ತಾರೆ, 30 ರೂಪಾಯಿ. ಮ್ಯಾರಿಗೋಲ್ಡ್ 1 ಕ್ಯೂಬಿಟ್, ಇದನ್ನು ಸಹ ಮೊಳದಲ್ಲಿ ಕೊಡ್ತಾರೆ, 20 ರೂಪಾಯಿ. ಹೈಬಿಸ್ಕಸ್ ಇದು ಸಹ ಸಪ್ರೇಟಾಗಿ ಕೊಡ್ತಾರೆ, 10 ಫ್ಲವರ್ಸ್ ಕೊಡ್ತಾರೆ, 20 ರೂಪಾಯಿ. ನೆಕ್ಸ್ಟು, ಕ್ರಿಸಾಂಥಿಯಮ್, ಸೇವಂತಿಗೆ ಅಂತ ಹೇಳಿ, ಕ್ರಿಸಾಂಥಿಮಮ್ 1 ಬಂಚ್ ಕೊಡ್ತಾರೆ ಸೇವಂತಿಗೆ. ಸೊ ಅದು 30 ರೂಪಾಯಿ. ಓಕೆ, ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೇವೆ. ಸೊ ಅದಾದಮೇಲೆ ನೆಕ್ಸ್ಟು, ನಿನ್ನ ಸುತ್ತಲಿರುವ ವಸ್ತುಗಳನ್ನು ಗಮನಿಸು. ಹೂಗಳ ಚಿತ್ರವನ್ನು ಯಾವ ವಸ್ತುಗಳ ಮೇಲೆ ಕಾಣುವೆ? ಹೌದು, ಡ್ರೆಸ್ ಮೇಲಿರುತ್ತೆ ಹೂಗಳ ಚಿತ್ರ, ಸ್ಯಾರಿ ಮೇಲಿರುತ್ತೆ, ಕರ್ಟನ್ಸ್ ಪರ್ದೆ ಮೇಲಿರುತ್ತೆ, ವಾಸ್ ಮೇಲಿರುತ್ತೆ, ಹ್ಯಾಂಡ್ ಬ್ಯಾಗ್ ಮೇಲಿರುತ್ತೆ, ಬೆಡ್ಶೀಟ್ ಮೇಲಿರುತ್ತೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಫೈನ್, ಇದು ವಾಸ್. ಓಕೆ ಫೈನ್. ನೆಕ್ಸ್ಟ್, ಡೂ ಯುವರ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಈ ಒಂದು ಪಾಠ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಠನ ನಾವು ಕಂಟಿನ್ಯೂ ಮಾಡೋಣ, ಲೆಸನ್ ನಂಬರ್ 6. ಸೊ ನೆಕ್ಸ್ಟ್ ಪಾಠ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.